ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಮ್ಯಾಟ್ರ್ ಅಂತಂದರೆ ಇವತ್ತು ಗೀ ರೋಸ್ಟ್ ಮಾಡುವ. ಇಷ್ಟು ದಿನ ಹಿಂದಿಯಲ್ಲಿ ಮಾತಾಡಿ ಇವತ್ತೇನು ಕುಂದಾಪುರ ಕನ್ನಡದಲ್ಲಿ ಕೊಚ್ಚುತ್ತಿದ್ದ ಅಂತ ನೆನೆಸ್ಕೊಬೇಡಿ. ಇದು ನಮ್ಮ ಊರಿನ ಫುಡ್ ಅಲ್ಲ, ಅದಕ್ಕೆ ನಮ್ಮ ಭಾಷೆಯಲ್ಲಿ ಮಾತಾಡೋ ಸ್ವಲ್ಪ ರುಚಿ ಹೆಚ್ಚು. ಓಕೆ, ಸೊ ತುಳುನಾಡಿಂದ ಕುಂದಾಪುರ ತನಕ ಗೀ ರೋಸ್ಟ್ ಎಲ್ಲ ಅಂತ ಕೇಳಿದರೆ ನಿಮಗೆ ಕುರುಡನು ಅವನಿಗೆ ಕಣ್ಣು ತೋರುದಿಲ್ಲಲ್ಲ, ಅವನು ತೋರಿಸ್ತಾ ಇಲ್ಲಿ ಸಿಗುತ್ತಂತ. ನಾನು ಊರಲ್ಲಿರುವಾಗ ಟ್ರೈ ಮಾಡಿದ್ದು ಉಡುಪಿಯಲ್ಲಿ ಮಣಿಪಾಲಿನಲ್ಲಿ ಫಸ್ಟ್ ಕ್ಲಾಸ್ ಮಾಡ್ತಾರೆ. ದುಡ್ಡಿಗೆ ವಸೂಲಿ ಅದು. ಎಂತಂದರೆ ಚಿಕನ್ ಇದೆಯಲ್ಲ ಗೀಯಲ್ಲಿ ತೇಲ್ತದೆ, ಬೇರೆ ಎಣ್ಣೆ ಹಾಕೋದಿಲ್ಲ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಅವ್ರಿಗೆ ಏನು ಮಾಡೋದಿಲ್ಲ. ಫಸ್ಟ್ ಕ್ಲಾಸ್, ಕಾಸ್ಟ್ ಕಂಟ್ರೋಲ್ ಮಾಡಲ್ಲ, ಒಳ್ಳೆ ಫುಡ್ ಮಾತ್ರ. ನಾನು ಅಲ್ಲೊಂದು ಟ್ರೈ ಮಾಡಿದೆ. ಕುಂದಾಪುರದಲ್ಲಿ ಶೆಟ್ಟಿ ಲಂಚೊಂಬಂದು ಮಾಡಿದೆ, ಅಲ್ಲೂ ಕೂಡ ಒಳ್ಳೆ ಮಾಡಿದ್ದಾರೆ. ಅಲ್ಲೂ ವಿಸಿಟ್ ಮಾಡಿ. ಕುಂದಾಪುರದವರು ಅಲ್ಲೂ ಹೋಗಿ, ಉಡುಪಿಯಲ್ಲಿದ್ದವರು ಮಣಿಪಾಲಿನ ಹೋಗಿ. ಇವತ್ತಿನ ರೆಸಿಪಿ ಏನಂದರೆ, ನಾನು ಏನು ಮಾಡೋದಲ್ಲ, ನಂದು ರೆಸಿಪಿ ಅಲ್ಲ ಇದು. ಮ್ಯಾಂಗ್ಳೂರಲ್ಲಿ ಪಪಾಸ್ ಅಂತ ಇದೆ, ಅಲ್ಲಿ ಶಾಪಲ್ಲಿ ನಾನು ಆರ್ಡರ್ ಮಾಡಿದ್ದು. ಕೊರಿಯರ್ ಮಾಡ್ತಾರೆ, ನಮ್ಮ ಕುಂದಾಪುರ ತನಕ ಅವರು ಕೊರಿಯರ್ ಮಾಡ್ತಾರೆ. ಅಲ್ಲಿ ಸರೌಂಡಿಂಗ್ ಒಂದು 5 ಕಿಲೋಮೀಟರ್ ತನಕ ಫ್ರೀ ಡೆಲಿವರಿ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಆರ್ಡರ್ ಮಾಡಿ 250 ಗ್ರಾಮ್ಸಿಗೆ 250. ನಾನು 1 ಕಿಲೋ ಆರ್ಡರ್ ಮಾಡಿದೆ, 1000 ರೂಪಾಯಿ. ಫಸ್ಟ್ ಕ್ಲಾಸ್, ಏನೂ ಇಲ್ಲ. 750 ಗ್ರಾಮ್ಸ್ ಚಿಕನ್ ತೊಳೆದು ಇಡೀನಿ. ಈ ಮಸಾಲೆ ಹಾಕಿ ಪ್ಯಾನಲ್ಲಿ ಗೀ ಬಿಡುವಾಗ ಚಿಕನ್ ಹಾಕಿದ್ರೆ ಮಿಕ್ಸ್ ಮಾಡಿದ್ರೆ ಆಯ್ತು. ನಮ್ಮ ಊರಿನ ಡಿಶ್ ಹಾಗೆ, ಮಾತಾಡೋಕ್ಕಿಲ್ಲ. ಮತ್ತು ಒಳ್ಳೆ ಹೆಲ್ದಿ ಇದೆ. ತುಪ್ಪ ಜೀವಾಗ ಎಷ್ಟು ಒಳ್ಳೆ ಅಂತ ಗೊತ್ತಿದೆ. ನಮ್ಮ ಊರಿನ ಫುಡ್ಡೆಲ್ಲ ಹಾಗೆ, ಮಾತಾಡೋಕ್ಕಿಲ್ಲ. ಈಗ ನೋಡ್ಬೋದು, ಪ್ಯಾನಲ್ಲಿ ನಾನು ಮಸಾಲೆ ಹಾಕಿದ್ದೆ. ಒಂಚೂರು ನೀರು ಹಾಕಿ, ಹೌದಲ್ಲ, ಒಂಚೂರು ನೀರು ಹಾಕಿ ಅದು ಸ್ವಲ್ಪ ಒಳ್ಳೆ ಕುಕ್ ಆಗಬೇಕು. ಕುಕ್ ಆದಮೇಲೆ ಅದು ಗೀ ಬಿಡುವಾಗ ಚಿಕನ್ ಹಾಕಬೇಕು. ಓಕೆ, ಗೀ ರೋಸ್ ಜೊತೆಗೆ ನೀರು ದೋಸೆ ಇರಬೇಕು. ಆ್ಯಕ್ಚುಲಿ ನನ್ನ ಹತ್ರ ಈಗ ನನಗೆ ನೀರು ದೋಸೆ ಮಾಡೋದು ಬರುವುದಿಲ್ಲ, ಅದಕ್ಕೆ ಇಡ್ಲಿ ಮಾಡು. ಕಪ್ಪಲ್ಲಿ ಇಡ್ಲಿ ಹಿಟ್ಟು ಹಾಕುವ. ಎಂತಂದ್ರೆ ಅಂದರೆ ತಟ್ಟಿಗಿಟ್ಟೆ ಅಂತ ಇಲ್ಲ, ನಾವಂತ ಜುಗಾಡು ಮಾಡು, ಪರದೇಸಿಗಳಲ್ಲ. ಇದು ಪೇಪರ್ ಕಪ್ಪಲ್ಲಿ ಹಾಕಿ ಬೇಸುಗಿಡೋದು. ಪಟ್ಟ ರಕ್ಲೇ ಇಲ್ಲ, ಹೆಚ್ಚು ಕೆಲಸನೂ ಆಗ್ತಿಲ್ಲ. ಇದೆಲ್ಲ ಸಿಗುತ್ತಿಲ್ಲಿ, ಎಲ್ಲ ರೆಡಿಮೇಡ್. ಇದೆಲ್ಲ ಹಿಟ್ಟಿಗಿಟ್ಟೆಲ್ಲ ರೆಡಿಮೇಡ್. ಮಾಡೋದು ಸಾಕು, ಒಂದು 5 ಇಡ್ಲಿ ಬಿಡುವ. ಇಡ್ಲಿ ಮಾಡ್ಕೊಂತಾರೆ ನಾವಂತ ಜುಗಾಡು ಮಾಡ್ಕೊಳ್ಳಿ. ಎಂತ ಗೊತ್ತಾ, ಇದೆ ಹೀಗೆ ಮಾಡ್ಕೊಳ್ಳೋಣ. ನಂತರ ಇಡ್ಲಿ ಬೇಸಿಗೆ ಅಂತ ಇಲ್ಲ, ಇಲ್ಲಿ ತಟ್ಟೆಯಲ್ಲಿ ತುಂಬಿದ್ದು ಲೋಟದಲ್ಲಿ ಹಾಕಿದಲ್ಲ, ಅದು ಹಿಂಗೆ ಇಡುವುದು. ಎಂತೆಲ್ಲ 5 ನಿಮಿಷ. ಈ ಜುಗಾಡು ಯಾರು ಮಾಡ್ದೋನಂತಲ್ಲ, ಕಡಿ ಥ್ಯಾಂಕ್ಸ್ ಹೇಳ್ಬೇಕು ನನಗೆ, ಅಷ್ಟು ಇದಾಗತ್ತದು. ಆಯಿತು, ಇಡ್ಲಿ ಪಟ್ಟಾಗತ್ತೆ. 5-10 ನಿಮಿಷದಲ್ಲಿ ತೋರಿಸ್ತೀನಿ ನಿಮ್ಗೆ, ರೆಡಿ ಆಗೋದು ಇಡ್ಲಿ ಹೆಂಗೆ ಹತ್ತು ಕಾಣಿಗೆ. ಮೊಸರು ಆಯಿತು. ನೀವು ನೋಡ್ಬೋದು, ಈಗ ಗೀ ಎಲ್ಲ ಬಿಡ್ತಾ ಇದೆ, ಚಟಪಟ ಆಗ್ತಾಯಿದೆ. ಸ್ವಲ್ಪ ಒಳ್ಳೆ ಗೀ ಬಿಟ್ಟಾದ್ಮೇಲೆ ಇತ್ತಲ್ಲ ಚಿಕನ್ ಹಾಕೋ, ಒಳ್ಳೆ ಏನು ಸುವಾಸನೆ, ಗೀದು ಸುವಾಸನೆ ಒಂಥರ. ಈಗ ಕಾಣ್ಬೋದು, ಈಗ ಇದೆ ಒಳ್ಳೆ ಮಸಾಲೆ ಒಳ್ಳೆ ಬೇದಿದ್ದು, ಮತ್ತು ಗೀ ಎಲ್ಲ ಬಿಟ್ಟು ಸ್ವಲ್ಪ. ಈಗ ಚಿಕನ್ ಹಾಕೋಗುತ್ತೆ. ಓಕೆ, ಚಿಕನ್ ಹಾಕಿದ್ರೆ ಕೆಲಸ ಮುಗೀತಂತ. ಸ್ವಲ್ಪ ಒಂದು 15 ನಿಮಿಷ ಇಡುವ, ಹೆಚ್ಚು ಬೇಡ. 15 ನಿಮಿಷ ಒಂದು ಮಿಕ್ಸ್ ಮಾಡಿ ಇಡುವ. ತೋರಿಸ್ತೆ ಈಗ. ಈ ಅಭ್ಯ ಎಂತ ಇದು, ಒಂದು ರಾಶಿ ಎಣ್ಣೆ ಅಲ್ಲ ಅಂತ ಒಂದು ಡೈಲಾಗ್ ಹೊಡಿಬೇಡಿ. ಎಣ್ಣೆ ಅಲ್ಲ, ಇದು ತುಪ್ಪ, ಗೀ. ಎಂತ ಇದು. ಗೀ ರೋಸ್ಟ್ ಮತ್ತು ಇಡ್ಲಿ ರೆಡಿ ಆಯಿತು. ಹೊಡುವ ಈಗ ಒಂದು ಇಡ್ಲಿ ಮತ್ತು ಬಿಸಿ ಬಿಸಿ ಗೀ ರೋಸ್ಟ್ ಈಗ ಟೇಸ್ಟ್ ಮಾಡುವ. ಹೇಳ್ತೀವಿ ಈಗ ನಾನು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಒಳ್ಳೇದು ಮಾತ್ರ, ರುಚಿ ತೋರ್ದಿಲ್ಲ ಅನ್ಸುತ್ತಲ್ಲ ಕಾಣಿ. ಸ್ವಲ್ಪ ಬಿಸಿ ಇತ್ತು, ಆದರೂ ರುಚಿ ಇದೆ. ಇದೆಲ್ಲ ತುಪ್ಪ ಇದೆ, ಸೈಡಿಗೆ ನೋಡ್ಬೋದಿಲ್ಲ, ತುಪ್ಪ ಇದೆ. ನೀವು ತಿನ್ನಿ, ಎಲ್ಲರಿಗೂ ತಿನ್ನಿಸಿ. ಓಕೆ, ಮತ್ತು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಸಿಗುವ. ಅಷ್ಟು ತನಕ ಟೇಕ್ ಕೇರ್, ಬಿ ಸೇಫ್. ಸಪೋರ್ಟ್ ಮಾಡಿ ನಿಮ್ಮ ದೋಸ್ತಿಗೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಗಾಯ್ಸ್.